ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಬುಧವಾರ ಮತ್ತು ಗುರುವಾರದ ಲಾಗು ವರಮಹಾಲಕ್ಷ್ಮಿದು. ನಾನು ನೈಟೇ ಮಾಡ್ತಿದ್ದೆ ಬುಧವಾರ. ಲಕ್ಷ್ಮಿ ಪೂರ್ತಿ ಎಷ್ಟು ಬೇಕಷ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಚಕ್ಲಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಸ್ವಲ್ಪ ಅಲ್ವಾ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ನೋಡಿದರೆ ಲೇಟೇ ಆಗೋಗ್ಬಿಡ್ತು. ಚಕ್ಲಿ ಮಾಡಿಬಿಟ್ಟು ಟೈಮ್ ನೋಡ್ತೀನಿ, ಅಲ್ಲೇ 9 ಗಂಟೆ ಆಗೋಗ್ಬಿಟ್ಟಿತ್ತು. ಊಟದ ಟೈಮ್ ಆಗೋಗ್ಬಿಟ್ಟಿತ್ತು. ಅಡುಗೆ ಮಾಡೋದೇ ಇರಲಿಲ್ಲ. ನಾನು ಮತ್ತೆ ಅಡುಗೆ ಮಾಡಿ ಅಷ್ಟೊತ್ತಿಗೆ ನಿಪ್ಪಿಟ್ಟಿಗೂ ರೆಡಿ ಮಾಡ್ಕೊಂಡು ಅಡುಗೆ ಮಾಡಿ ಊಟಕ್ಕೆ ಕೊಟ್ಬಿಟ್ಟು ಪಾತ್ರೆ ಎಲ್ಲ ಒಟ್ಟಿಗೆ ತೊಳ್ಕೊಳೋಣ, ಫಸ್ಟ್ ನಿಪ್ಪಿಟ್ಟು ಮಾಡೋಣ ಅಂತ ನಿಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡು ನಿಪ್ಪಿಟ್ಟು ಮಾಡಿದೆ. ಜಾಸ್ತಿ ಏನು ಮಾಡಿಲ್ಲ, ನಿಪ್ಪಿಟ್ಟೂ ಅಷ್ಟೇ ಇಷ್ಟೇ ಮಾಡಿರೋದು. ಇದ್ರ ಮೇಲೆ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಲಕ್ಷ್ಮಿಗೆ ಎಷ್ಟು ಬೇಕು ಅಷ್ಟೇ ಮಾಡೋಣ ಅಂತ ರೆಡಿ ಮಾಡಿದೆ. ಎಲ್ಲ ಎತ್ತಿಟ್ಟು ಪಾತ್ರೆ ಎಲ್ಲ ತೊಳೆಯೋ ಅಷ್ಟರೊಳಗೆ ಅಲ್ಲೇ 11:30 ಆಗೋಯಿತು. ಎಲ್ಲನೂ ರೆಡಿ ಮಾಡಿ ಗುರುವಾರದ ಲಾಗು. ಬೆಳಗ್ಗೆ ಎದ್ದುಬಿಟ್ಟು ಟಿಫನ್ ಎಲ್ಲ ಮಾಡಿದೆ. ಹೊರಗಡೆ ಎಲ್ಲ ತೊಳ್ಕೊಂಡ್ರಾಗುತ್ತೆ ಆಮೇಲೆ ಅಂತ ಹೇಳ್ಬಿಟ್ಟು ಬಾವಿ ಲೈನ್ ಕೊಟ್ಟಿದ್ರು. 5 ಗಂಟೆಗೆ ಕೊಟ್ಬಿಟ್ಟು 9:30 ಅಷ್ಟರೊಳಗೆ ತೆಗಿತಾನೆ. ನಾನು ಇದು ಅಡುಗೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಕಳಸಕ್ಕೆಲ್ಲ ಫ್ರೆಶ್ ನೀರು ಇಟ್ಕೊಳ್ಳೋಣ ಅಂತ ಇವಾಗಲೇ ಎತ್ತಿಟ್ಕೊಬಿಡೋಣ, ನೈಟಿಗೆ ಯೂಸ್ ಸರಿ ಹೋಗುತ್ತೆ ಅಂತ ಹೇಳಿ ನೀರೆಲ್ಲ ತುಂಬ್ಕೊತಿದ್ದೆ. ನಾನು ಗುರುವಾರ ದೊಡ್ಡ ಲೀಸ್ಟ್ನೇ ಮಾಡಿ ಇಟ್ಕೊಬಿಟ್ಟಿದ್ದೆ. ಬುಧವಾರ ಇಷ್ಟು ಕೆಲಸ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ಥಿಂಕಿಂಗಲ್ಲಿ ಮಾಡಿ ಇಟ್ಕೊಂಡಿದ್ದೆ. ಬುಧವಾರ ಇದನ್ನು ಮಾಡಿದರೆ ಗುರುವಾರ ಇದನ್ನು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನನ್ನ ಮೈಂಡಲ್ಲಿತ್ತು. ಬುಧವಾರ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಬಂದ ತಕ್ಷಣ ಮೂಡ್ ಆಫ್ ಆಯಿತು. ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಬರಲಿಲ್ಲ. ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ತಂಗಿ ಗಂಡ ತೀರೋಗಿದ್ದಾರೆ ಅಂತ ಫೋನ್ ಮಾಡಿದರು. ಸಖತ್ ಬೇಜಾರಾಯಿತು. ಇಲ್ಲಿ ಕೆಲಸ ಎಲ್ಲ ಇದ್ದಾವೆ, ನನ್ನಲ್ಲಿ ಆಲ್ರೆಡಿ ಥಿಂಕ್ ಮಾಡಿ ಇಟ್ಕೊಂಡಿದ್ದೆ. ಬುಧವಾರ ಇಷ್ಟು ಕೆಲಸ ಮಾಡೋಣ, ಗುರುವಾರ ಇಷ್ಟು ಕೆಲಸ ಮಾಡೋಣ ಅಂತ ತುಂಬ ಬೇಜಾರಾಯಿತು. ನಾನು ಒಬ್ಬಳೇ ಹೋಗಿ ಬರೋದಿದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಜೊತೆ ಕರ್ಕೋಗ್ಬಿಟ್ಟು ಅಲ್ಲಿಂದ ಬರೋಷ್ಟರೊಳಗೆ 3:30 ಆಯಿತು. ಅಲ್ಲಿಂದ ನನ್ನ ಮಗನ ಪೇರೆಂಟ್ಸ್ ಮೀಟಿಂಗ್ ಇದೆ, ನಾನು ಮರ್ತೇ ಬಿಟ್ಟಿದ್ದೀನಿ. ನಮ್ಮ ಮನೆಯವರು ಆವಾಗ ನೆನ್ಪು ಮಾಡ್ಕೊಂಡು ಕರ್ಕೊಂಡು ಹೋದರು. ಮುಗಿಸ್ಕೊಬಿಟ್ಟು ಮನೆಗೆ ಬರೋ ಅಷ್ಟರೊಳಗೆ ಸಂಜೆ ಆಯಿತು. ಮತ್ತು ಸೂತ್ಕುದ್ದಲ್ಲೆಲ್ಲ ಓಡಾಡಿದ್ದೀವಿ ಅಂತ ಹೇಳಿ ಸ್ನಾನ ಮಾಡಿ ನಾನು ಗಂಜಲೆಲ್ಲ ಹಾಕೊಂಡು ಮನೆಗೆಲ್ಲ ಹಾಕಿ ಸ್ನಾನ ಮಾಡಿ ಕೂತಿದ್ದೆ. ಅಷ್ಟೊತ್ತಿಗೆ ರಂಜು ಬಂದಳು, ನಮ್ಮ ಇದನ್ನ ಹೆಂಡ್ತಿ. ಆಮೇಲೆ ಬಳೆ ಎಲ್ಲ ತೊಗೊಬಂದಿರಲಿಲ್ಲ ಲಕ್ಷ್ಮಿಗೆ ಅಂತ. ಮತ್ತು ಗುರುವಾರ ತುಂಬ ರಶ್ ಇರುತ್ತೆ ಚಂದ್ರಾಯಪಟ್ಟಣದಲ್ಲೆಲ್ಲ ಅಂತ ಹೇಳ್ಬಿಟ್ಟು ಬಳೆ ಎಲ್ಲ ತೊಗೊಬರೋದಕ್ಕೆ ಹೋದ್ವಿ. ಗುರುವಾರನೇ ಎಲ್ಲ ಹೊರಗಡೆ ಎಲ್ಲ ತೊಳ್ಕೊಬಿಟ್ಟೆ, ನೀರು ಬಿಟ್ಟಿದ್ರಲ್ಲ. ಮತ್ತು ಶುಕ್ರವಾರ ಎಲ್ಲ ತೊಳೆಯೋದಕ್ಕಾಗಲ್ಲ, ಅಷ್ಟೊತ್ತಿಗೆ ನಾನು ಲಕ್ಷ್ಮಿ ಎಲ್ಲ ಕೂರಿಸಿರ್ತೀನಲ್ಲ, ನೈಟು ಇನ್ನೊಂದು ಸತಿ ಒರೆಸ್ಕೊಂಡ್ರಾಗುತ್ತೆ ಅಂತ ಹೇಳಿ ಗುರುವಾರನೇ ಮನೆಯಲ್ಲಿ ಹೊರಗಡೆ ಎಲ್ಲ ತೊಳ್ಕೊಬಿಟ್ಟೆ. ನಾನು ತೊಳೆದಿಟ್ಬಿಟ್ಟು ಆಮೇಲೆ ಹಾಸಿಗೆ ಕವರೆಲ್ಲ ತೆಗ್ದೆ. ಹಾಸಿಗೆ ಕವರು ನಾನು ಹಬ್ಬ ಯಾವತ್ತಾಗುತ್ತೆ ಅವತ್ತು ಹಿಂದಿನ ದಿನವೇ ತೆಗೆದುಬಿಡ್ತೀನಿ. ಗಲೀಜೆಲ್ಲ ಆಗಿಬಿಡುತ್ತೆ. ಅದ್ರ ಮೇಲೆ ಕೂತ್ಕೊಂಡು ಒಡ್ಡಾಡಿ ಎಲ್ಲ ಮಾಡಿರ್ತಾರೆ. ನನ್ನ ಮಗ ಅಂತೂ ಹಾಸಿಗೆ ಮೇಲೆ ಕೂತ್ಕೊಂಡೆಲ್ಲ ಊಟ ಎಲ್ಲ ಮಾಡ್ತಿರ್ತಾನೆ, ಗಲೀಜು ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದೆ, ತೊಳೆಯೋದಕ್ಕೆ ಹಾಕ್ದೆ. ಒಂದು ಟ್ರಿಪ್ಪು ಬಟ್ಟೆ ಒಣ ಹಾಕ್ದೆ. ಇನ್ನು ಮ್ಯಾಟ್ ಎಲ್ಲನೂ ನೆನೀತಿರಲಿ ಅಷ್ಟೊತ್ತಿಗೆ ಟಿಫನ್ ಮಾಡ್ಕೊಬರೋಣ ಅಂತ ಹೋದೆ. ನಾನು ಟಿಫನ್ ಮಾಡ್ತಿದ್ದೆ. ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಬಂದರು. ಅವ್ರಿಗೆ ಟಿಫನ್ ಎಲ್ಲ ಕೊಟ್ಬಿಟ್ಟು ನೆಂದಿರ್ತವೆ ಅಂತ ಮ್ಯಾಟ್ಗಳನ್ನ ತೊಳಿತಾ ಇದ್ದೀನಿ. ಎಷ್ಟು ಮ್ಯಾಟ್ಗಳು ಸಖತ್ ಗಲೀಜಾಗಿಬಿಟ್ಟಿದ್ದು. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಬಂದೆ. ಅದು ಗಲೀಜು ತುಂಡೆಲ್ಲ ಮಾಡಿರ್ತಾರಲ್ಲ ಅಂತ ಒಂದು ಸತಿ ತೊಳೆಯೋಣ ಅಂತ ಅದನ್ನು ತೊಳೆದೆ. ಇದು ವರಮಹಾಲಕ್ಷ್ಮಿಗೆ ಬ್ಯಾಕ್ಗ್ರೌಂಡು ಅಂತ ಮೀಶೋದಲ್ಲಿ ತರಿಸಿದ್ದೆ. ಅದನ್ನು ಮತ್ತು ಏನೇನು ಲಕ್ಷ್ಮಿಗೆ ಬೇಕೋ ಅವನ್ನೆಲ್ಲ ತೊಳೆದಿಟ್ಟು ಒಣಾಕ್ಬಿಟ್ಟೆ. ಆಮೇಲೆ ಹೂವಿಂದ ಇಟ್ಟು ಇಳೆದೆಲೆ ರೈತು ತುಂಬ ಜಾಸ್ತಿ ಇದೆ, ಅದಕ್ಕೆ ಎಲೆನ ಬುಡಿ ನಮ್ಮದ್ರಲ್ಲೇ ಇದ್ದಾವೆ ಅಂತ ಹೇಳಿದೆ. ನಾನೇನೋ ಜಾಸ್ತಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡೋದಕ್ಕೆ ಆ ಥರ ಕಾಣಿಸುತ್ತೆ, ತುಂಬಾ ಎಲೆಗಳು ಸಿಕ್ಕಿದ್ವಿ. ಆಮೇಲೆ ಬೇರೆದ್ರಲ್ಲೂ ಒಂದು ಸ್ವಲ್ಪ ನಮ್ಮ ಪಕ್ಕದ ಮನೆಯವರಲ್ಲೆಲ್ಲ ಕೂತ್ಕೊಂಡು ಬಂದೆ. ಅವು ಒಂದು ಸ್ವಲ್ಪ ಗಲೀಜಾಗಿದ್ದು ಅವನ್ನೆಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳೆದ್ಬಿಟ್ಟು ಟೈಮ್ ನೋಡ್ತೀನಿ, ಅಲ್ಲಿ ಅಡುಗೆ ಮಾಡೋ ಟೈಮಿಂಗ್ಸ್ ಇದೆ. ಅಡುಗೆ ಮಾಡೋದಲ್ಲೇ ಏನೇ ಕೆಲಸ ಇರಲಿ, ಯಾವೇ ಹಬ್ಬ ಇರಲಿ, ಅಡುಗೆ ತಿಂಡಿ ಅಂತೂ ಮಾಡಲೇಬೇಕು. ಅದೊಂದು ಟೆನ್ಷನ್ ಆಗಿಬಿಡುತ್ತೆ. ಅಡುಗೆ ಎಲ್ಲ ಮಾಡಿ ನಾನು ಸ್ನಾನ ಎಲ್ಲ ಮುಗಿಸ್ದೆ. ದೇವ್ರ ಪಾತ್ರೆ ತೊಳೆಯೋಣ ಅಂತ ತೊಳ್ತಾ ಇದ್ದೆ. ನನ್ನ ಮಗ ಬಂದ ಸ್ಕೂಲಿಂದ. ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ದೊಡ್ಡ ಲಿಸ್ಟ್ನೇ ಹೇಳ್ತಿದ್ದೆ, ಬಾಳೆಕಂದು ಅವೆಲ್ಲ ಬೇಕು ನನಗೆ, ಒಂದು ಸ್ವಲ್ಪ ತೊಗೊಬನ್ನಿ ಪತ್ರೆಗಳೆಲ್ಲವ ಅಂತ. ಅವ್ರು ಹೇಳಿದ್ರು ಕೇಳಲಿಲ್ಲ. ಟೈಮ್ ಐತೆ, ನಂಗೆ ಕೆಲಸ ಐತೆ, ಅದೈತೆ ಇದೈತೆ ಅಂದರು. ಆಮೇಲೆ ಪಾತ್ರೆ ತೊಳೆಯೋದನ್ನು ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋದೆ. ತಗೊಬರೋಣ ಬಾ, ಸಂಜೆ ಆಗುತ್ತೆ, ತೆಗಿಯೋಂಗಿಲ್ಲ ಅಂತ. ಅಲ್ಲಿ ಸೀಬೆಹಣ್ಣೆಲ್ಲ ಇದು ದಪ್ಪವು, ಅದನ್ನೆಲ್ಲ ಕಿತ್ಕೊಂಡು ಬಾಳೆಕಂದೆಲ್ಲ ತೊಗೊಬಂದು ನೆಕ್ಸ್ಟ್ ಪಾತ್ರೆ ಎಲ್ಲನೂ ತೊಳೆದ್ಬಿಟ್ಟು ಅದನ್ನೆಲ್ಲ ಒರೆಸಿಡ್ತಾಯಿದ್ದೀನಿ. ನೀರಿದ್ದರೆ ಅದೇ ಥರ ಕರೆ ಎಲ್ಲ ಆಗುತ್ತೆ, ಅದು ಚೆನ್ನಾಗೂ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒರೆಸ್ಬಿಟ್ಟು ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ. ಇವೆಲ್ಲ ಒರೆಸೋ ಅಷ್ಟರೊಳಗೆ 6:30
7 ಗಂಟೆ ಆಗೇ ಹೋಯಿತು. ಇವಾಗ ನಾನು ವರಮಹಾಲಕ್ಷ್ಮಿಗೆ ಅಂತ ಶಾಪಿಂಗ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇವು ಕುಂಕುಮಗಳು ಬಟ್ಲು ಬರ್ತಾವಲ್ಲ ಅದೇ ಥರನೇ ಸೇಮು. ಇದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕೋದಕ್ಕೆ ಅಂತಲೇ ತಗೊಂಡೆ ಈ ಸತಿ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವು ಹಳೆವು, ಈ ಥರ ತೊಗೊಳ್ಳೋಣ ಅಂತ ನೋಡಿದೆ, ಇರಲಿಲ್ಲ. ಅವು ಡಿಸೈನಾಗಿ ತುಂಬ ಚೆನ್ನಾಗಿದ್ದಾವೆ. ದೀಪಲೆ ಕಂಬ ಇತ್ತು ನಂದು, ಅದು ಫುಲ್ ಆಯಿಲೆಲ್ಲ ಸೋರೋದು, ಜಾಸ್ತಿ ಎಣ್ಣೆ ಇಡಿಸ್ತಿರ್ಲಿಲ್ಲ, ನೈಟೆಲ್ಲ ಉರಿತಿರ್ಲಿಲ್ಲ, ಹೋಗೋದು. ಮತ್ತು ನಾನು ಎದ್ದು ಎಣ್ಣೆ ಎಲ್ಲ ಹಾಕಬೇಕಾಯಿತು. ಅದಕ್ಕೆ ಈ ಥರ ಬಟ್ಲು ಥರ ಇದ್ದಾವೆ, ಚೆನ್ನಾಗಿರ್ತವೆ, ಎಣ್ಣೆ ಎಲ್ಲ ಸೋರಲ್ಲ ಅಂತ ಹೇಳ್ಬಿಟ್ಟು ಈ ಥರದ್ದು ತೊಗೊಬಂದೆ. ಇನ್ನೂ ಲೆಂತ್ ಅನ್ನೋದು ಕೇಳಿದೆ, ಅವ್ರು ಇಲ್ಲ ಇವಾಗ ಬಂದಿರೋದು ಅಂತ ಹೇಳಿದರು. ಇವು ಚಿಕ್ಕವು ದೀಪ, ಲಕ್ಷ್ಮಿಗೆ ಆರತಿ ಎತ್ತನ ಅಂತ ತೊಗೊಂಡೆ. ಇವು ಪುಟಾಣಿವು ತುಳಸಿ ಕಟ್ಟೆಗೆ ಹಚ್ಚೋದಕ್ಕಾಗುತ್ತೆ ಅಂತ ತೊಗೊಂಡೆ. ಗಾಳಿಗೆಲ್ಲ ಹೋಯ್ತಿರುತ್ತಲ್ಲ, ಈ ಥರ ಹಾಕ್ಬಿಟ್ಟಿಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಗಂಗ್ಲ ಮತ್ತು ಚಂಬು ಅಮ್ಮನ ಮನೇಲಿ ಕೊಟ್ಟಿದ್ದು ನನಗೆ. ಹಾಸನ ಸೈಡೆಲ್ಲ ಆಲ್ಮೋಸ್ಟ್ ಗಂಗ್ಲ ಚಂಬು ಅಂತ ಕೊಡ್ತಾರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ. ಅವ್ರ ಸಂಪ್ರದಾಯ ನಡೆಸ್ಕೊಂಡಿದ್ದಾರೆ, ಅದಕ್ಕೆ ಅಮ್ಮ ಕೊಟ್ಟಿದ್ದು ನನಗೆ. ಬೇರೆ ಕಡೆ ಕೊಡ್ತಾರೆ ಏನೋ ನನಗೆ ಗೊತ್ತಿಲ್ಲ.